ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾವ ಉಪದ್ವ್ಯಾಪವನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮಾಡಿದ್ದರೋ ಅದೇ ಉಪದ್ವ್ಯಾಪವನ್ನು ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ನಿಮ್ಗೆ ಗೊತ್ತು, ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತವು ಇನ್ನೂ ಹೇಳಿಕೆ ಕೊಟ್ಟಿರಲಿಲ್ಲ, ಪಾಕಿಸ್ತಾನವೂ ಹೇಳಿರಲಿಲ್ಲ. ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಒಂದು ಟ್ವೀಟ್ ಮಾಡಿಬಿಟ್ರು. ಏನಂತ ಹೇಳಿದರು? ಪಾಕಿಸ್ತಾನ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡಿವೆ. ನನ್ನ ಮಧ್ಯಸ್ಥಿಕೆಯಲ್ಲಿ ಇಂಥದ್ದೊಂದು ಮಾತುಕತೆ ನಡೆದಿದೆ. ಇನ್ನೂ ಖಚಿತಗೊಂಡಿಲ್ಲ, ಭಾರತ ಒಪ್ಪಿಕೊಂಡಿಲ್ಲ, ಭಾರತದ ಅಧಿಕೃತ ಹೇಳಿಕೆ ಬಂದಿಲ್ಲ. ಡೊನಾಲ್ಡ್ ಟ್ರಂಪ್ ತಾನೇ ಮಧ್ಯಸ್ಥಿಕೆ ವಹಿಸಿ ಮಾಡಿದ್ದೇನೆ ಅಂತ ಹೇಳಿಬಿಡ್ತಾರೆ. ಭಾಳ ದೊಡ್ಡ ಮಟ್ಟದ ಮುಖಭಂಗವನ್ನು ಭಾರತ ಆ ಸಂದರ್ಭದಲ್ಲಿ ಅನುಭವಿಸುತ್ತೆ. ಏಕೆಂದರೆ ಯಾವ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯೇ ಇಲ್ಲದೆ DG ಆಪರೇಷನ್ಸ್ಗಳ ಮೂಲಕ ನಡೆದ ಮಾತುಕತೆ, ತದನಂತರ ಭಾರತದ ಮತ್ತು ಪಾಕಿಸ್ತಾನದ ರಕ್ಷಣಾ ಸಚಿವಾಲಯ ಮತ್ತು ಆ ಸರ್ಕಾರಗಳು ಮಾಡಿದಂಥ ತೀರ್ಮಾನ ಅದು. ಡೊನಾಲ್ಡ್ ಟ್ರಂಪ್ ತನ್ನ ಪೌರೋಹಿತ್ಯದಲ್ಲಿ ಇದು ನಡೆದಿದೆ ಅಂತ ಹೇಳಿಕೊಂಡು ಅದರ ಮೈಲೇಜ್ ತುಂಬಿಡ್ತಾರೆ. ಈಗ ನೋಡಿ, ಈಗ ಇವತ್ತು ಕೂಡ ಇಸ್ರೇಲ್ ಮೇಲೆ ಇರಾನ್ ಸಿವಿಲಿಯನ್ ಏರಿಯಾ ಮೇಲೆ ಬಾಂಬರ್ ದಾಳಿಯನ್ನು ನಡೆಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಟ್ವೀಟ್ ಬರುತ್ತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ಯುದ್ಧ ವಿರಾಮವನ್ನು ಘೋಷಿಸಲಾಗಿದೆ. ಮುಂದಿನ 6 ಗಂಟೆಗಳ ಕಾಲ ಈ ಯುದ್ಧದ ಕೊನೆಯ ಹಂತದ ಚಟುವಟಿಕೆಗಳು ನಡೀತವೆ. ಮುಂದಿನ 12 ಗಂಟೆ ಒಳಗಾಗಿ ಈ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತೆ. ಎರಡೂ ದೇಶಗಳು ದಾಳಿಯನ್ನು ನಿಲ್ಲಿಸಬೇಕು. ಈ ಕಡೆ ಇರಾನು ಹೇಳಿಕೆಯನ್ನು ಕೊಟ್ಟಿಲ್ಲ, ಈ ಕಡೆ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಯಾವುದೇ ರೀತಿಯಾದಂಥ ಅಧಿಕೃತವಾದ ಹೇಳಿಕೆಯನ್ನು ಕೊಟ್ಟಿಲ್ಲ. ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಂಥ ಒಂದು ಟ್ವೀಟ್ ಮಾಡಿಬಿಡ್ತಾರೆ. ಅದಕ್ಕೆ ಮುಂಚೆ ಕೇವಲ 9 ಗಂಟೆಗಳ ಅವಧಿಯಲ್ಲಿ, ಅದರ ಹಿಂದೆ 9 ಗಂಟೆಯ ಅವಧಿಗಳಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಟ್ವೀಟನ್ನು ಮಾಡಿರ್ತಾರೆ. ಏನಂತ ಮಾಡಿದರು? ಅವರು ಹೇಳ್ತಾರೆ, ಯಾಕೆ ರೆಜಿಮ್ ಚೇಂಜ್ ಆಗಬಾರದು ಅಂತ. ಯಾಕೆ ಇರಾನಿನಲ್ಲಿ ರೆಜಿಮ್ ಚೇಂಜ್ ಆಗಬಾರದು ಹೇಳಿ ಅಂತ. ಅಂದರೆ ನಾವು ಅಲ್ಲಿಯ ಧಾರ್ಮಿಕ ನಾಯಕನನ್ನು ಮುಗಿಸಬೇಕು, ಅಂದರೆ ಆತನನ್ನು ಕೆಳಗಿಳಿಸಬೇಕು, ಅಲ್ಲಿ ಬೇರೆ ಸರ್ಕಾರ ರಚನೆ ಆಗಬೇಕು ಅಂತ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ ಅಮೇರಿಕದ ಉದ್ದೇಶ ಇದ್ದದ್ದೇ ಅಯಾತುಲ್ಲಾ ಖೊಮೇನಿ ಏನಿದೆ ಆತನನ್ನು ಕೆಳಗಿಳಿಸಬೇಕು ಅಂತ. ಅಂದರೆ ಟಾರ್ಗೆಟ್ ಅದೇ ಆಗಿತ್ತು. ಅದಾದ ಮೇಲೆ ಕತಾರ್ ಮೇಲೆ ದಾಳಿ ಮಾಡುತ್ತೆ ಇರಾನು. ಇದ್ದಕ್ಕಿದ್ದ ಹಾಗೆ ಕತಾರ್ನಲ್ಲಿ US ಏರ್ ಬೇಸ್ ಇದೆ. US ಬೇಸ್ ಮೇಲೆ ನೇರವಾದ ದಾಳಿಯನ್ನು ಮಾಡುತ್ತೆ ಇರಾನು. ಮಾಡಿದ ತಕ್ಷಣ ಮತ್ತೆ ಟ್ವೀಟ್ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು. ಆವಾಗ ಹೇಳ್ತಾರೆ, ನಿಮ್ಮ ಸುಪ್ರೀಂ ಲೀಡರ್ ಯಾರಿದ್ದಾರೆ, ಅವರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತು. ಆತನನ್ನು ಮುಗಿಸುವ ಇರಾದೆ ಇಲ್ಲ, ಆತ ಅಲ್ಲಿಯೇ ಸುರಕ್ಷಿತವಾಗಿರಲಿ. ನಮ್ಮ ಸಹನೆಯನ್ನು ಪರೀಕ್ಷಿಸ್ತಾ ಇದ್ದೀರಾ. ನಮ್ಮ ಒಬ್ಬನೇ ಒಬ್ಬ ಸಿವಿಲಿಯನ್, ಅಮೇರಿಕನ್ ಸಿವಿಲಿಯನ್ ನಾಗರಿಕ ಅಥವಾ ಒಬ್ಬನೇ ಒಬ್ಬ ನಮ್ಮ ರಕ್ಷಣಾ ಪಡೆಯ ಸೈನಿಕ ಹತನಾದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಮತ್ತೊಂದು ಟ್ವೀಟ್ ಮಾಡ್ತಾರೆ. ಇದೆಲ್ಲವನ್ನು ನೋಡಿದರೆ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ಬೇಕು. ಮೊದಲು ಕತಾರ್ ಮೇಲೆ ಇರಾನ್ ದಾಳಿ ಮಾಡುತ್ತೆ. ಒಂದೊಂದಾಗಿ ಹೇಳ್ತೀನಿ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನೋಡ್ತಾ ಬನ್ನಿ, ಘಟನೆಗಳನ್ನು ಗಮನಿಸ್ತಾ ಬನ್ನಿ. ಕತಾರ್ ಮೇಲೆ ದಾಳಿ ಮಾಡುತ್ತೆ, ಜೋರ್ಡಾನ್ ಮೇಲೆ ದಾಳಿ ಮಾಡುತ್ತೆ, ಬಹ್ರೇನ್ ಮೇಲೆ ದಾಳಿ ಮಾಡುತ್ತೆ ಇರಾನು. 3 ಕಡೆ US ಬೇಸ್ ಇದೆ. US ಯಾವ ರೀತಿ ಸುತ್ತುವರೆದಿದೆ ಇರಾನ್ ಅಂದರೆ ಪ್ರತಿ ದೇಶಗಳಲ್ಲಿಯೂ ಕೂಡ ಅದರ ಬೇಸ್ ಇದೆ. ಅಂಥ ಸುಸಜ್ಜಿತವಾದಂಥ ಸೇನಾ ವ್ಯೂಹವನ್ನು ಹೊಂದಿರುವಂಥ ರಾಷ್ಟ್ರ ಅಮೇರಿಕ, ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಅದು ಮನಸ್ಸು ಮಾಡಿದರೆ ಇರಾನನ್ನು ರಾತ್ರೋರಾತ್ರಿ ಕ್ಷಣಾರ್ಧದಲ್ಲಿ ಇಲ್ಲ ಅಂತ ಮಾಡಿಬಿಡ್ಬೋದು, ಆ ಮಟ್ಟಿನ ದಾಳಿಯನ್ನು ಮಾಡಬಹುದು. ಆದರೆ ಡೊನಾಲ್ಡ್ ಟ್ರಂಪ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಮತ್ತು ಗೆದ್ದ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ, ನನ್ನ ಮೊದಲನೇ ಅವಧಿಯಲ್ಲಿ ಒಂದೇ ಒಂದು ಯುದ್ಧ ಆಗಲಿಲ್ಲ. ಯುದ್ಧ ಮಾಡುವ ಮೂಲಕ ದೇಶವನ್ನು ಸರ್ವನಾಶ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ, ದೇಶ ದುರ್ಗತಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಸಿದ್ಧನಿಲ್ಲ. ಯುದ್ಧಕ್ಕೆ ವಿರುದ್ಧವಾದ ಮನಸ್ಥಿತಿ ನಂದು. ಈಗಿರುವಂಥ ಯುದ್ಧಗಳನ್ನೂ ಕೂಡ ನಾನು ನಿಲ್ಲಿಸ್ತೇನೆ. ರಷ್ಯಾ ಉಕ್ರೇನ್ದು ನಿಲ್ಲಿಸ್ತೇನೆ, ಈ ಕಡೆ ಇಸ್ರೇಲ್ದು ಯುದ್ಧ ನಿಲ್ಲಿಸ್ತೇನೆ. ಆ ರೀತಿ ಹೇಳಿದ ವ್ಯಕ್ತಿ 3 ಅಣುಕೇಂದ್ರಗಳ ಮೇಲೆ ದಾಳಿ ಮಾಡ್ತಾರೆ ಇರಾನ್ ಮೇಲೆ. ಮಾಡಿದ ಮೇಲೆ ರೆಜಿಮ್ ಚೇಂಜ್ ಹೇಳಿಕೆ ಕೊಡ್ತಾರೆ. ಯಾವಾಗ ಕತಾರ್ ಮೇಲೆ ದಾಳಿ ಮಾಡುತ್ತೋ ಇರಾನು, ಆವಾಗ ನಮ್ಮ ತಾಳ್ಮೆ ಪರೀಕ್ಷಿಸಬೇಡಿ, ನಿಮ್ಮ ಮೇಲೆ ಎರಗಬಹುದು ನಾನು ಅಂತ ಹೇಳ್ತಾರೆ. ಈಗ ಇದ್ದಕ್ಕಿದ್ದ ಹಾಗೆ ಹೇಳಿದ್ದಾರೆ,
ಸೀಸ್ ಫೈರ್ ಆಗಿದೆ. ಎರಡು ರಾಷ್ಟ್ರಗಳ ಮಧ್ಯೆ, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸೀಸ್ ಫೈರ್ ಆಗಿದೆ. ಮುಂದಿನ 6 ಗಂಟೆ ಕೊನೆಯ ಹಂತದ ನಿಮ್ಮ ಚಟುವಟಿಕೆಯನ್ನು ಮಾಡಿ ಮುಂದಿನ 12 ಗಂಟೆಗಳಲ್ಲಿ ಯುದ್ಧ ನಿಲ್ಲುತ್ತದೆ ಅಂತ. ಇದನ್ನು ಎಷ್ಟರ ಮಟ್ಟಿಗೆ ನೀವು ನಂಬ್ತೀರಿ ನೀವು ಹೇಳಿ. ಇಷ್ಟು ಡೀಟೇಲನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಟೇಕ್ ಅವೇ ಏನು ಅಂತ ನೀವು ಮಾತಾಡಿ. ಏನು ಟೇಕ್ ಅವೇ ಇದರಿಂದ ಈಗ ಆಗಿರುವಂಥ ಈ 12 ದಿವಸದಲ್ಲಿ ಇಸ್ರೇಲಿಗೆ ದಕ್ಕಿದ್ದೇನು, ಇರಾನಿಗೆ ದಕ್ಕಿದ್ದೇನು? ಇಸ್ರೇಲು ಮೊದಲನೇದಾಗಿ ಈಗ ಏನು ದಾಳಿ ಮಾಡಿದೆಯಲ್ಲ ಅಮೇರಿಕ, ಅದೇ ದಾಳಿಯನ್ನು ಅವರ ಅಣು ಕೇಂದ್ರಗಳ ಮೇಲೆ ಪ್ರಾರಂಭದಲ್ಲೇ ಮಾಡಿತ್ತು. ಅದಾದ ಮೇಲೆ ಅವರ ಎಲ್ಲ ಸೇನಾಧಿಕಾರಿಗಳನ್ನು ಹುಡುಕಿ ಸಾಯಿಸಿದ್ರು. ಒಬ್ಬರಲ್ಲ ಇಬ್ಬರಲ್ಲ, ಅಲ್ಲಿ ಯಾವ ಸೇನಾಧಿಕಾರಿಗಳು ಇಲ್ಲ. ಇವತ್ತು ಬೆಳಗಿನ ಜಾವ 3 ಗಂಟೆಗೆ ನಾನು ಟ್ವಿಟರ್ ಫಾಲೋ ಮಾಡುವ ಸಂದರ್ಭದಲ್ಲಿ ಒಂದು ಈ ಮೊಸಾದ್ನ ಅಧಿಕಾರಿಯ ಆಡಿಯೋ ಬರುತ್ತೆ ಟ್ವಿಟರ್ನಲ್ಲಿ. ಯಾರಿಗೆ? ಇರಾನ್ಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕಳಿಸ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಇನ್ನು ಉಳಿದ ಅಧಿಕಾರಿಗಳು ಯಾರಿದು, ಸೈನ್ಯಾಧಿಕಾರಿಗಳಿದ್ರಿ, IRGC ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಅವ್ರದ್ದು ನೀವೆಲ್ಲ ವಾಪಸ್ ಹೊರಟೋಗಿ, IRGCP ಅವರೆಲ್ಲ ನೀವು ಬೇರೆ ದೇಶಕ್ಕೆ ವಲಸೆ ಹೋಗದೇ ಇದ್ದರೆ ನಿಮ್ಮ ಉಳಿದ ಅಧಿಕಾರಿಗಳನ್ನು ಹೇಗೆ ಸಾಯಿಸಿದ್ದೀವಲ್ಲ, ಹತ್ಯೆ ಮಾಡಿದ್ದೀವಲ್ಲ, ಅದೇ ರೀತಿ ಒಬ್ಬೊಬ್ಬರನ್ನ ಹೊಡೆದು ಸಾಯಿಸ್ತೀವಿ ನಾವು. ಇಸ್ರೇಲು ಅವರ ಎಲ್ಲ ಅಣುವಿಜ್ಞಾನಿಗಳನ್ನು ಮುಗಿಸ್ತು ಯುದ್ಧದಲ್ಲಿ. ಇದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೊಬೇಡಿ. ಆಮೇಲೆ ಅವ್ರು ಕಳಿಸಿದಂಥ ಮೊಸಾದ್ನ ಒಬ್ಬ ಮಹಿಳೆ, ವಿಷಕನ್ಯೆ ಅಂತ ಹೇಳಿದ್ದೆ ನಾನು ನಿನ್ನೆ, ಕ್ಯಾಥರಿನ್ ಪರೇಜ್ ಶಕದಮ್ ಅಂಥೇಳಿ, ಆಪರೇಷನ್ ಬ್ಲ್ಯಾಕ್ ವಿಡೋ ಅನ್ನುವಂಥ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡಿದ್ದು. ಆಕೆ ಎಲ್ಲಿದ್ದಾಳೆ ಅಂತ ಇವತ್ತಿಗೂ ನಮ್ಗೆ ಕಮೆಂಟ್ ಆಗ್ತಾ ಇದ್ದಾರೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು. ಆಕೆ ಪರಾರಿಯಾಗಿ ಆಯಿತು. ಎಲ್ಲಿದ್ದಾಳೆ ಅಂತ ಇರಾನಿಯನ್ರು ಹುಡುಕ್ತಾ ಇದ್ದಾರೆ, ಎಲ್ಲಿ ಸಿಗ್ತಾ ಇಲ್ಲ ಆಕೆ. ಆ ರೀತಿ ತನ್ನ ಕಾರ್ಯಾಚರಣೆ ನಮಗೆ ಹೊರಟೋಗಾಯಿತು. ಅಲ್ಲಿಯ ಸೈನ್ಯಾಧಿಕಾರಿಗಳು ಯಾರೂ ಉಳಿದಿಲ್ಲ. ಅಲ್ಲಿಯ ಸೇನಾ ನೆಲೆಯನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ. ನಿನ್ನೆ ಅಲ್ಲಿಯ 6 ಏರ್ಪೋರ್ಟ್ಗಳನ್ನು ಮುಗಿಸಲಾಗಿದೆ, ಧ್ವಂಸಗೊಳಿಸಲಾಗಿದೆ. 15 ಫೈಟರ್ ಜೆಟ್ಗಳನ್ನು ನಿನ್ನೆ ರಾತ್ರಿ ಹೊಡೆಯಲಾಗಿದೆ. ಲಿಸ್ಟ್ ನೋಡ್ತಾ ಹೋಗ್ಬಿಟ್ರೆ ನೀವು ಈ ಮಟ್ಟಿನ ದಾಳಿಯನ್ನು ಇಸ್ರೇಲ್ ಮಾಡಿದೆಯಾ ಅಂತ ಅಚ್ಚರಿಯಾಗಿಬಿಡ್ತೀರಿ, ಗಾಬರಿ ಆಗಿಬಿಡ್ತೀರಿ. ಆ ಮಟ್ಟಿಗೆ ದಾಳಿಯನ್ನು ಮಾಡಿದೆ. ಈಗ ಅದು ಹೇಳ್ತಾ ಇದೆ, ಇಸ್ರೇಲು ಇರಾನಿನ 700 ಜನ ಹತರಾಗಿದ್ದಾರೆ ಇದರಂತೆ. ಹಾಗಾದ್ರೆ ಇಸ್ರೇಲ್ನ ಎಷ್ಟು ಜನ ಹತರಾಗಿದ್ದಾರೆ? 30 ಜನ ಹತರಾಗಿದ್ದಾರಂತೆ ಅವ್ರು ಹೇಳೋ ಪ್ರಕಾರ, ಇಸ್ರೇಲ್ ಹೇಳೋ ಪ್ರಕಾರ. ಇರಾನ್ ಏನು ಮಾಡ್ತು ಅಂತಂದರೆ, ಯಾವ್ಯಾವ ಸಾಫ್ಟ್ವೇರ್ ಹಬ್ಗಳಿದ್ವಲ್ಲ, ಆ ಸಾಫ್ಟ್ವೇರ್ ಹಬ್ಗಳ ಮೇಲೆ ನೇರವಾದ ದಾಳಿಯನ್ನು ಮಾಡಿದೆ ಇರಾನ್. ಅವರ ಐರನ್ ಡೋಮು ಕೆಲಸನೇ ಮಾಡ್ತಾ ಇಲ್ಲ. ಇಸ್ರೇಲ್ನ ಐರನ್ ಡೋಮ್ ಬಗ್ಗೆ ಜಗತ್ತಿನಲ್ಲಿ ಭಾಳ ದೊಡ್ಡವಾದಂಥ ಹೆಸರಿತ್ತು. ಯಾವುದೇ ರೀತಿಯಾದಂಥ ಅಸ್ತ್ರ ಶಸ್ತ್ರ, ಕ್ಷಿಪಣಿ, ಡ್ರೋನು, ಯುದ್ಧ ವಿಮಾನ ಯಾವ್ದು ಬಂದರೂ ಹೊಡೆದು ಹಾಕಿಬಿಡುತ್ತೆ. ಇಸ್ರೇಲ್ ಮುಂದಿರುವಂಥ ಐರನ್ ಡೋಮ್ ಎಲ್ಲೂ ಇಲ್ಲ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ನಾನು ಗೋಲ್ಡನ್ ಡೋಮ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಮೊನ್ನೆ ಹೇಳಿಕೆ ಕೊಟ್ಟಿದ್ರು. ಈ ಐರನ್ ಡೋಮ್ ಒಳಗಡೆ ಈಗ ಕ್ಷಿಪಣಿಗಳು ಇಲ್ಲ. ಈ ಐರನ್ ಡೋಮು ಈ ಭೇದಿಸುವುದನ್ನು ಬರ್ತಾ ಏರ್ ಡಿಫೆನ್ಸ್ ಸಿಸ್ಟಮೇ ವರ್ಕ್ ಆಗ್ತಾ ಇಲ್ಲ. ಬಂದು ಇವರ ಸಾಫ್ಟ್ವೇರ್ ಹಬ್ ಏನಿದೆ, ಮೈಕ್ರೋಸಾಫ್ಟ್ನಿಂದ ಹಿಡಿದು ಎಲ್ಲ ಕಂಪನಿಗಳ ಮೇಲೆ ಹೊಡಿತಾ ಇದೆ. ಮೊಸಾದ್ನ ಕೇಂದ್ರ ಕಚೇರಿಯನ್ನು ಹೊಡೆದಿದೆ. ಸಿವಿಲ್ ಏರಿಯಾದ ಮೇಲೆ ದಾಳಿ ಮಾಡಿದೆ ಇರಾನು ಯುದ್ಧ ನೀತಿಯನ್ನು ಅನುಸರಿಸ್ತಾ ಇಲ್ಲ, ತನಗಿಷ್ಟ ಬಂದ ಹಾಗೆ ಹೊಡಿತಾ ಇದೆ. ಆದರೆ ಇಸ್ರೇಲು ಎಂದೂ ಇರಾನ್ ಮತ್ತೆ ತಲೆ ಎತ್ತಲಾರದ ಹಾಗೆ ಅದನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ. ಅಣುವಿಜ್ಞಾನಿಗಳು ಹೊರಟೋದ್ರು, ಅವರ ನ್ಯೂಕ್ಲಿಯರ್ ವ್ಯವಸ್ಥೆ ಏನಿತ್ತು ಸಂಪೂರ್ಣವಾಗಿ ನಾಶ ಆಯಿತು. ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನೋ ಇರಾನ್ಗೆ ಅಂತಂದರೆ ರೇಡಿಯೇಷನ್ ಆಗಿಲ್ಲ. ರೇಡಿಯೇಷನ್ ಏನಾದರೂ ಆಗಿದ್ದರೆ ಇರಾನ್ ಸಂಪೂರ್ಣವಾಗಿ ನಾಶ ಆಗಿ ಹೋಗೋದು. ರೇಡಿಯೇಷನ್ ಆಗಿಲ್ಲ ಅಂದರೆ ಅದರ ಅರ್ಥ ಏನಪ್ಪ, ಅಲ್ಲಿ ಅಣುಬಾಂಬುಗಳ ತಯಾರಿ ಆಗಿಲ್ಲ ಅಂತ. ಯಾವ IAEA ಅವ್ರು ಹೇಳಿದ್ರಲ್ಲ, 60% ರೆಡಿ ಮಾಡಿದ್ದಾರೆ, 84% ರೆಡಿ ಮಾಡಿದ್ದಾರೆ, ಒಂದು 10 ಬಾಂಬ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ. ಹೇಗೆ ಪಾಕಿಸ್ತಾನದ ಪಾವ್ KG ಬಾಂಬ್ ಇದ್ವಲ್ಲ, ಅದೇ ರೀತಿ ಇರಾನದ ಬಾಂಬ್ಗಳು ಕೂಡ ಸುಳ್ಳು ಅನ್ನೋದು ಸಾಬೀತಾಗೋಯಿತು. ಆದರೆ ಅವ್ರ ನ್ಯೂಕ್ಲಿಯರ್ ಫೆಸಿಲಿಟಿ ಮಾತ್ರ ಸಂಪೂರ್ಣವಾಗಿ ಮುಗಿದೋಗಿದೆ. ಅವರ ಸೇನಾಧಿಕಾರಿಗಳು ಯಾರೂ ಉಳಿದಿಲ್ಲ. ಅವರ ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಚೇತರಿಸಿಕೊಳ್ಳಿಕ್ಕೆ ಆಗಲಾರದ ಸ್ಥಿತಿಗೆ ಇರಾನ್ ಹೊರಟು ಹೋಗಿದೆ. ಹಾಗಾದರೆ ಇನ್ನು ಮುಂದೇನು? ಹಾಗಾದ್ರೆ ನಾಳೆಯಿಂದ ಬೆಳಗ್ಗೆ ಯುದ್ಧ ಇರೋದಿಲ್ವಾ? ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಶಾಂತಿ ಸಂಭವಿಸಿಬಿಡುತ್ತಾ? ನೆನ್ಪಿಟ್ಕೊಳ್ಳಿ, ಇಲ್ಲಿವರೆಗೂ ಇರಾನು ನೇರವಾದ ದಾಳಿಯ ಮೂಲಕ ಬಂದಿರಲಿಲ್ಲ. ಇಷ್ಟು ದಿವಸ ಹೌತಿ ಉಗ್ರರನ್ನು ಬಿಡ್ತಾ ಇತ್ತು, ಹಿಜ್ಬುಲ್ಲಾಗಳನ್ನ ಕಳಿಸ್ತಾ ಇತ್ತು. ಪ್ರಾಕ್ಸಿ ವಾರ್ ಅಂತ ಕರೀತಾರೆ. ಪ್ರಾಕ್ಸಿಗಳು ಯಾರಿದ್ದಾರೆ ಅವರು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಈ ಮಧ್ಯೆ ಏನು ಮಾಡ್ತು? ರಷ್ಯಾದ ಬೆಂಬಲವನ್ನು ಕೋರ್ತು ಇರಾನ್.
ಅಲ್ಲಿಯ ಅಬ್ಬಾಸ್ ಅರಾಗ್ಚಿ ಅಂತೇಳಿ ಅಲ್ಲಿ ವಿದೇಶಾಂಗ ಸಚಿವ, ಇರಾನ್ನ ವಿದೇಶಾಂಗ ಸಚಿವ ನಿನ್ನೆ ಮಾಸ್ಕೋ ಹೋಗಿದ್ದರು. ಹೋಗಿ ಅಲ್ಲಿ ವ್ಲಾದಿಮಿರ್ ಪುಟಿನ್ ಹತ್ರ ಮಾತುಕತೆ ನಡೆಸಿದ್ರು. ವ್ಲಾದಿಮಿರ್ ಪುಟಿನ್ ಹೇಳಿದರು, ಫಿಸಿಕಲಿ ನಾವು ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಸಾಧ್ಯವಿಲ್ಲ ಯುದ್ಧದಲ್ಲಿ, ನಾವು ನಿಮ್ಮ ಜೊತೆ ಇದ್ದೀವಿ, ಆದರೆ ನಿಮ್ಮ ಜೊತೆ ನಾವು ಯುದ್ಧದಲ್ಲಿ ಭಾಗಿಯಾಗಲಿಕ್ಕಾಗಲ್ಲ, ನಿಮ್ಗೆ ಬೇಕಾದಂಥ ಐಟಮ್ಗಳೇನು ಬೇಕು ತೊಗೊಂಡು ಹೋಗಿ ಅಂತ. ಇನ್ನು ಎರಡನೇದು ಚೈನಾ ಕೂಡ ಖಂಡನೆ ಮಾಡಿತು. ಯಾವುದನ್ನ? ಅಮೇರಿಕದ ದಾಳಿಯನ್ನು, ಇಸ್ರೇಲ್ ದಾಳಿಯನ್ನು ಚೈನಾ ಖಂಡಿಸ್ತದೆ. ಚೈನಾ ನೇರವಾಗಿ ಯುದ್ಧಕ್ಕೆ ಬರೋದಿಲ್ಲ. ಚೈನಾ ಇಲ್ಲಿವರೆಗೂ ಯುದ್ಧದ ಮೇಲೆ ನಂಬಿಕೆಯನ್ನು ಇಟ್ಟಿಲ್ಲ. ಅದು ಯಾವತ್ತಿದ್ರೂ ಪ್ರಾಕ್ಸಿ ವಾರ್ನ ಮಾತ್ರ ನಂಬೋದು. ಯುದ್ಧ ಮಾಡಲಾರದೆ ಗೆಲ್ಲುವಂಥ, ಯುದ್ಧ ಮಾಡಲಾರದೆ ಶತ್ರು ದೇಶವನ್ನು ನಾಶ ಮಾಡುವಂಥ ವ್ಯೂಹ ರಚನೆಯಲ್ಲಿ ಚೈನಾ ಮುಂದಿರುತ್ತೆ ವಿನಃ ಯಾವತ್ತೂ ಕೂಡ ಯುದ್ಧಕ್ಕೆ ಬರೋದಿಲ್ಲ. ಹೀಗಾಗಿ ಫಿಸಿಕಲಿ ಒಂದೇ ಒಂದು ದೇಶ ಕೂಡ ಇರಾನ್ ಜೊತೆ ಸೇರ್ಕೊಳ್ಳಿಲ್ಲ. ಇದ್ದದ್ದು ಒಂದೇ ಒಂದು ರಾಷ್ಟ್ರ ಪಾಕಿಸ್ತಾನ ಭಾಳ ದೊಡ್ಡ ಮಟ್ಟಿಗೆ ಮೋಸವನ್ನು, ವಂಚನೆಯನ್ನು ಇರಾನ್ಗೆ ಮಾಡ್ತೀವಿ ಸಲ. ಇರಾನ್ ಪಾಕಿಸ್ತಾನವನ್ನು ಭಾಳ ನಂಬಿತ್ತು. ಆದರೆ ಅಲ್ಲಿಯ ಮುಲ್ಲಾ ಮುನೀರ್ ಇದಾನಲ್ಲ, ತನ್ನ ಏರ್ ಸ್ಪೇಸ್ ಮೂಲಕ ಅಮೇರಿಕದ ವಿಮಾನಗಳು ಪಾಸಾಗಲಿಕ್ಕೆ, B-2 ಎಲ್ಲ ಪಾಸಾಗಲಿಕ್ಕೆ, ಬಾಂಬರ್ಗಳು ಪಾಸಾಗಲಿಕ್ಕೆ ಸಂಪೂರ್ಣ ಅವಕಾಶ ಮಾಡಿಕೊಡ್ತಾರೆ. ತನ್ಮೂಲಕ ಇರಾನ್ನ ಸಂಪೂರ್ಣವಾದಂಥ ಈ ನ್ಯೂಕ್ಲಿಯರ್ ಫೆಸಿಲಿಟಿ ಏನಿದೆ ಅದು ಸಂಪೂರ್ಣ ಹತಾಹತ ಆಗಲಿಕ್ಕೆ ಕಾರಣೀಭೂತ ಆಗ್ತಾರೆ. ಇನ್ನು ಮುಂದೆ 20 ವರ್ಷಗಳ ಕಾಲ ಇವರು ಇನ್ನೆಂದೂ ಕೂಡ ಅಣುಬಾಂಬು ಅನ್ನಲಾರದ ಸ್ಥಿತಿಗೆ ತಂದಿದ್ದಾರೆ. ಅವ್ರ ಬಳಿ ಭಾಳ ಅಂದರೆ ಯುರೇನಿಯಂ ಎಲ್ಲೋ ಕೇಕ್ ಅಂತ ಹೇಳಿದ್ನಲ್ಲ, ಅದರ ಶೇಖರಣೆ ಇರ್ಬೋದು, ಅದನ್ನೆಲ್ಲ ಸ್ಥಳಾಂತರ ಮಾಡಿರೋದೇ ಇರ್ಬೋದು. ಆದರೆ ಅದಕ್ಕೆ ಬೇಕಾದಂಥ ಲ್ಯಾಬೊರೇಟರಿಗಳು, ನಾನು ಹೇಳಿದೆ ಐಸೋಟೋಪ್ ಹೇಗೆ ನಿರ್ಮಾಣ ಮಾಡ್ತಾರೆ, ಹೇಗೆ ಐಸೋಟೋಪ್ ತಯಾರಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಹಳೆ ಸಂಚಿಕೆಯಲ್ಲಿ ಕೊಟ್ಟಿದ್ದೇನೆ. ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಗಳೆಲ್ಲ ನಾಶ ಆಗಿದ್ದಾವೆ. ಅವರ ಶಸ್ತ್ರಾಗಾರ ಸಂಪೂರ್ಣವಾಗಿ ಹತಾಹತ ಆಗಿದೆ. ಅಣುವಿಜ್ಞಾನಿಗಳೇ ಉಳಿದಿಲ್ಲ. ಕ್ಯಾಥರಿನ್ ಅನ್ನುವಂಥ ಹೆಣ್ಮಗಳು ಬಂದು 9 ವಿಜ್ಞಾನಿಗಳನ್ನು ಮುಗಿಸಿದ್ಲು. ಅದಕ್ಕಿಂತ ಮುಂಚೆ ಇವರ IDF ಏನಿದೆ, ಇಸ್ರೇಲ್ ಡಿಫೆನ್ಸ್ ಫೋರ್ಸು, ಅದು ಉಳಿದವ್ರನ್ನೆಲ್ಲ ಖಲಾಸ್ ಮಾಡ್ತೀವಿ. ಈಗ ಇರಾನ್ನಲ್ಲಿ ಉಳಿದದ್ದು ಅಲ್ಲಿಯ ಧಾರ್ಮಿಕ ನಾಯಕ, ನೆಲಮನೆಯಲ್ಲಿ ಬಂಕರಲ್ಲಿ ಅಳ್ಕೊಂಡು ಕೂತವನು, ಮತ್ತು ಉಳಿದಂಥ ಅಲ್ಲಿಯ ಸೈನ್ಯ. ಅದು ಬಿಟ್ಟರೆ ಇರಾನ್ನಲ್ಲಿ ಏನೂ ಉಳಿದಿಲ್ಲ. ಇಸ್ರೇಲು ಹಾಗಾದರೆ ನಾಳೆಯಿಂದ ನಿಟ್ಟುಸಿರು ಬಿಡಬಹುದಾ? ಖಂಡಿತವಾಗಿ ಇಲ್ಲ. ನಾಳೆಯಿಂದ ಮತ್ತೆ ಹಿಜ್ಬುಲ್ಲಾಗಳ ಕಾಟ, ಮತ್ತು ಅದೇ ಹೌತಿ ಉಗ್ರರ ಕಾಟ, ಯಾವತ್ತಿದ್ರೂ ನಿರಂತರವಾಗಿ ಪೀಡನೆಯಿಂದ ಇಸ್ರೇಲ್ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅನಿಸಿರುವ ಮಟ್ಟಿಗೆ ಇದು ಯುದ್ಧ ವಿರಾಮ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ ಹೇಳುವ ಮಾತನ್ನು ಅಷ್ಟು ಬೇಗ ನಂಬುವ ಸ್ಥಿತಿಯಲ್ಲಿ ಅವರು ಅದನ್ನು ಉಳಿಸ್ಕೊಂಡಿಲ್ಲ. ಅವರ ಮಾತನ್ನು ಅವರೇ ನಂಬಲಾರದ ಸ್ಥಿತಿಯಲ್ಲಿದ್ದಾರೆ. ಇನ್ನು ನೀವೆಲ್ಲ ಹೆಂಗೆ ನಂಬಲಿಕ್ಕೆ ಸಾಧ್ಯ ಹೇಳಿ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.